ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಒಂದು ಸ್ಪೆಷಲ್ ಆದ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ. ದೊನ್ನೆ ಬಿರಿಯಾನಿ ಕಬಾಬು ಒಳ್ಳೆ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲಿ ದೊನ್ನೆ ಬಿರಿಯಾನಿ ಮಾಡೋಣ ಮತ್ತು ಕಬಾಬ್ ಮಾಡೋಣ. ಬಿರಿಯಾನಿ ಕಬಾಬು ಒಂದು ಒಳ್ಳೆ ಕಾಂಬಿನೇಷನು, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಈ ಥರ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗುತ್ತೆ. ಇಲ್ಲಿ ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ ಮಾಡೋಕ್ಕೆ 3 ಕಪ್ಪಷ್ಟು ಜೀರಾ ರೈಸ್ ತೊಗೊಂಡಿದ್ದೀನಿ ನಾನಿಲ್ಲಿ, 3/4 kg ಬರುತ್ತೆ. ಮತ್ತು 1 ಕಪ್ಪಷ್ಟು ಬಾಸುಮತಿ ರೈಸು ತೊಗೊಂಡಿದ್ದೀನಿ. ನೀವು ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನಾನಿವತ್ತು. ಇದಕ್ಕೆ 4 ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು, ಶಾಹಿ ಜೀರಾ, ಸೋಂಕಾಳು, ಕಲ್ಲುವು, ಮರಾಠ ಮೊಗ್ಗು ಇಷ್ಟು ತೊಗೊಂಡಿದ್ದೀನಿ ರುಬ್ಬಕ್ಕೆ. ಇದು ಹಸಿಮೆಣಸಿನ್ಕಾಯಿ, ಪುದೀನ, ಮೆಂತ್ಯ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಇಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ ಒಂದು 10 ಹಸಿಮೆಣಸಿನ್ಕಾಯಿ. ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ಈ ತೋರಿಸಿರುವಂಥ ಚಕ್ಕೆ, ಲವಂಗ, ಸೋಂಕಾಳು, ಶಾಹಿ ಜೀರಾ, ಏಲಕ್ಕಿ, ಜಾಪತ್ರೆ, ಜಾಕಾಯ ಇಷ್ಟನ್ನು ಆಯಿಲ್ಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಹುರಿದು ಮಾಡುವಂಥ ಮಸಾಲ ರುಬ್ಬಿ ಮಾಡುವಂಥ ಬಿರಿಯಾನಿ, ದೊನ್ನೆ ಬಿರಿಯಾನಿ. ಈ ಹುರ್ಕೊಂಡಿರೋ ಸ್ವಲ್ಪ ರೋಸ್ಟ್ ಆಗಿದೆ ನೋಡಿ. ಈಗ ಸ್ಪೈಸಸ್ ಎಲ್ಲ ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಹಿಡಿಯುವಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 3 ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ಬಿರಿಯಾನಿಗೆ. 1 kg ರೈಸು, 1 kg ಚಿಕನ್ ತೊಗೊಳ್ತಾಯಿದ್ದೀನಿ ನಾನಿಲ್ಲಿ. ಈ ಈರುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ 1 ಟೊಮೊಟೊನು ಇದಕ್ಕೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪು ಆದಮೇಲೆ ಇದಕ್ಕೆ 1 ಹಿಡಿಯುವಷ್ಟು ಪುದೀನ ಸೊಪ್ಪು, 1 ಹಿಡಿಯುವಷ್ಟು ಮೆಂತ್ಯ ಸೊಪ್ಪು ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಸ್ವಲ್ಪ ಸಾಫ್ಟಾಗಿ ಕಡಿಮೆ ಆಗಬೇಕು ಈ ಸೊಪ್ಪು, ಅಲ್ಲಿ ತನಕ ಸ್ವಲ್ಪ ಹುರ್ಕೊಳ್ಳೋಣ. ಹುರಿದು ತಣ್ಣಗಾಗಲಿ. ಅಷ್ಟರಲ್ಲಿ ಜಾರಿಗೆ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಹಾಕ್ಕೋತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹುರಿದಿಲ್ಲ, ಹಸಿದೇ ಹಾಕ್ತಾಯಿದ್ದೀನಿ. ಈ ಹುರಿದಿರೋ ಪದಾರ್ಥಗಳನ್ನೆಲ್ಲ ಈ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 1 kg ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿ. ನೈಸಾಗಿ ಪೇಸ್ಟ್ ಆಗಿದೆ. ಈಗ ಬಿರಿಯಾನಿ ಮಾಡೋಕ್ಕೆ ಕಡಾಯಿ ಇಟ್ಕೊಂಡು 100 ಗ್ರಾಮಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಬಿರಿಯಾನಿಗೆ ಆಯಿಲು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. 1-2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇಲ್ಲಿ ಬಿರಿಯಾನಿ ಎಲೆ, ಮರಾಠ ಮೊಗ್ಗು, ಚಕ್ಕರ್ ಮೊಗ್ಗು, ಚಕ್ಕೆ, ಲವಂಗನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಇದು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡೋಣ. ಅದು ಫ್ರೈ ಮಾಡೋ ಅಷ್ಟೇ ಈ ಕಡೆ ಕಬಾಬಿಗೆ ಕಲಿಸ್ಕೊಳ್ಳೋಣ. ಇಲ್ಲಿ ನೋಡಿ ಬೋನು ಕಡಿಮೆ ಇರುವಂಥ ಚಿಕನ್ನ 1 kg ತೊಗೊಂಡಿದ್ದೀನಿ. ಇದಕ್ಕೆ ಬಿರಿಯಾನಿ ರುಬ್ಬಿರೋ ಮಸಾಲೆನೇ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ಇದು ನೋಡಿ ತೇಜು ಅವರ ಕಬಾಬ್ ಪೌಡರು, ಇದನ್ನು ಒಂದು 1/4 kg ಪೌಡರ್ ಹಾಕ್ತಾಯಿದ್ದೀನಿ. 1 ನಿಂಬೆಹಣ್ಣು ಹಿಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಮೊಸರು ಮತ್ತು ಮೊಟ್ಟೆ ಹಾಕಬೇಕು, ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇಲ್ಲಿ ಮೊಸರು ಮೊಟ್ಟೆ ಹಾಕೋದು ಸ್ಕಿಪ್ಪಾಗಿ ಹೋಗಿದೆ, ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಪೌಡ್ರನ್ನ ನೀಟಾಗಿ ಎಲ್ಲ ಪೀಸಸ್ಗೂ ಅಂಟೋ ಹಾಗೆ ಕಲಿಸ್ಕೊಳ್ಳೋಣ. ಸುಮಾರು ಇದು ಒಂದು 4-5 ಗಂಟೆ ನೆನೆಸಿಟ್ಟರೆ ಚೆನ್ನಾಗಿರುತ್ತೆ. ಇದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. 2 ಹಿಡಿಯುವಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮೊಸರು ಮತ್ತು ಮೊಟ್ಟೆ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಅವೆರಡವನ್ನು ಹಾಕಿದ್ರೆ ಕಬಾಬ್ ಚೆನ್ನಾಗಿರುತ್ತೆ ಟೇಸ್ಟು. ಇಷ್ಟನ್ನು ಕಲಿಸ್ಕೊಂಡು ಚೆನ್ನಾಗಿ ಫ್ರಿಜ್ಜಲ್ಲಿ ಇಟ್ಟೋಣ, 4 ಗಂಟೆ ನೆನೆಲಿ. ಇಲ್ಲಿ ನೋಡಿ ಈರುಳ್ಳಿ ಗೋಲ್ಡನ್ ಕಲರ್ ಬಂದಿದೆ. ಬಿರಿಯಾನಿಗೆ ಯಾವತ್ತೂ ಈರುಳ್ಳಿ ಕೆಂಪಗಾದ್ರೆ ಟೇಸ್ಟ್ ಚೆನ್ನಾಗಿ ಬರೋದು. ಇದಕ್ಕೆ 2 ದೊಡ್ಡ ಟೊಮೊಟೊ, 5-6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಸಾಫ್ಟ್ ಆಗಲಿ. ಸಾಫ್ಟ್ ಆದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ ಚಿಕನ್ನು, 1 kg ಚಿಕನ್ ಇದೆ ಇದು, ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಇದು 0.5% ಬೇಯಬೇಕು ಇದರಲ್ಲೇ ಒಗ್ಗರಣೆಯಲ್ಲಿ, ಅಲ್ಲಿ ತನಕ ಇದನ್ನು 1-2-3 ಸೆಕೆಂಡ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮುಚ್ಚಿ ಸುಮಾರು 1/4 ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೆ ನಾನು ಸಿಮ್ಮಲ್ಲಿಟ್ಟು. ನಿಧಾನಕ್ಕೆ ಸಾಫ್ಟಾಗೆ ಬೇಯುತ್ತೆ ಚಿಕನ್ನು. ನೋಡಿ 3/4% ಬೆಂದಿದೆ ಚಿಕನ್ನು. ಈ ಟೈಮಲ್ಲಿ ಇದಕ್ಕೆ ಕೊತ್ತಂಬರಿ ಪುಡಿ ಹಾಕ್ತಿದ್ದೀನಿ 1 ಸ್ಪೂನಷ್ಟು. ಇದು ಆಪ್ಷನಲ್ಲು, ಇದ್ದರೆ ಹಾಕ್ಬೋದು. ಇಲ್ಲಿ ಒಂದು ಸ್ವಲ್ಪ 1 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಚಿಕನ್ನು ಒಳ್ಳೆ ಸಾಫ್ಟ್ ಆಗುತ್ತೆ, ಜ್ಯೂಸಿ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ರುಬ್ಕೊಂಡಂಥ ಮಸಾಲೆನೆಲ್ಲ ಹಾಕ್ಕೊಂಬಿಡೋಣ.
ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹುರಿದಿರೋದ್ರಿಂದ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕಿದು. ಆ ಮಸಾಲ ಎಲ್ಲ ಫ್ಲೇವರು ಮತ್ತು ಟೇಸ್ಟು ಎಲ್ಲ ಚಿಕನ್ಗೆ ಹಿಡಿಬೇಕು. ಅಲ್ಲಿ ತನಕ ಇದನ್ನು 5 ನಿಮಿಷಗಳ ಕಾಲ ಫ್ರೈ ಮಾಡಿ ಒಂದು 5 ನಿಮಿಷ ಮುಚ್ಚಿಡೋಣ, ಸಿಮ್ಮಲ್ಲಿಡೋಣ. ಸ್ವಲ್ಪ ಚೆನ್ನಾಗಿ ಬೇಯಲಿ. ನೋಡಿ ಚೆನ್ನಾಗಿ ಬೆಂದು ಆಯಿಲು ತೇಲ್ಕೊಂಬರ್ತಾ ಇದೆ. ಈಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತಾಯಿತು. ಇದಕ್ಕೆ ನೋಡಿ ಇದು ಬೆಂದಿದೆ. ಈ ಕಡೆ ಒಂದು ಸೈಡಲ್ಲಿ ನೀರು ಕುದಿಯೋಕ್ಕಿಟ್ಟಿದ್ದೆ. ನೀರು ಕುದೀಲಿ ಅಷ್ಟರಲ್ಲಿ ಇದಕ್ಕೆ ನೋಡಿ ಅಕ್ಕಿನ ಚೆನ್ನಾಗಿ ನೀರೆಲ್ಲ ಸ್ಟ್ರೈನ್ ಮಾಡಿಕೊಂಡು ಇದು ಜೀರಾ ರೈಸ್ ಹಾಕ್ತಾಯಿದ್ದೀನಿ, ಈ ಬಾಸುಮತಿ ರೈಸನ್ನು ಹಾಕ್ತಾಯಿದ್ದೀನಿ. ಇವೆರಡೂ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋಕ್ಕೆ ನನಗೆ ವಿಡಿಯೋ ಕ್ಲಿಪ್ ಆಗಿದೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಕ್ಕಿ ಉದೋದ್ರಾಗುತ್ತೆ ಮತ್ತು ಟೇಸ್ಟಿಯಾಗುತ್ತೆ. ನೋಡಿ ಕುದೀತಾ ಇರೋವಂಥ ಅಳತೆ ಮಾಡಿಟ್ಟಿರೋ ನೀರನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಬಿಸಿ ನೀರು ಹಾಕೋದ್ರಿಂದ ಬೇಗ ಬೇಯುತ್ತೆ, ಬಿರಿಯಾನಿ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಮತ್ತೆ ಮುಚ್ಚಿ ನೀರೆಲ್ಲ ಕಡಿಮೆ ಆಗೋ ತನಕ ಕುದಿಸ್ಕೊಳ್ಳೋಣ. ನೀರು ಕಡಿಮೆ ಆಗಿದೆ. ಈಗ ಇಲ್ಲಿ ಒಂದು ಹಳೆ ಹೆಂಚಿಟ್ಬಿಟ್ಟು ಕಾದ್ಮೇಲೆ ಇದಕ್ಕೆ ನೀರು ಕಡಿಮೆ ಆಗಿರೋ ಅಂಥ ಬಿರಿಯಾನಿನ ಇದ್ರ ಮೇಲೆ ಇಡೋಣ. 10 ನಿಮಿಷ ದಮ್ ಮಾಡಿದ್ದಾದ ಮೇಲೆ ನೋಡಿ ಬಿರಿಯಾನಿ ರೆಡಿ ಆಯಿತು. ಉದುದ್ರಾಗಿ ಸೂಪರಾಗಿ ಬಂದಿದೆ ಇದು ಬಿರಿಯಾನಿ. ದೊನ್ನೆ ಬಿರಿಯಾನಿ ಮಿಲ್ಟ್ರಿ ಸ್ಟೈಲಲ್ಲಿ ಮಾಡೋ ಅಂಥ ದೊನ್ನೆ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸರ್ವ್ ಮಾಡೋಣ. ಇದಕ್ಕೆ ಒಂದು ಪುದೀನ ಚಟ್ನಿ, ಕಬಾಬು ಮತ್ತು ಮೊಸರು ರಾಯ್ತ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಕ್ಕೊಂಡು ನೋಡಿ ನೆನೆಯಕ್ಕಿಟ್ಟಿದ್ವಲ್ಲ ಕಬಾಬಿಂದು 2-3 ಗಂಟೆಗಳ ಕಾಲ ನೆಂದಿದೆ ಇದು. ಇದು ನೆಂದಷ್ಟು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಕಾಯ್ದಿರೋ ಎಣ್ಣೆಗೆ ಈ ಕಬಾಬ್ ಪೀಸಸ್ನ ಸ್ವಲ್ಪ ದೂರವಾಗಿ ಬಿಡಿಯಾಗಿ ಹಾಕ್ಕೊಳ್ಳೋಣ. ಹಾಕಿದ ತಕ್ಷಣ ನೋಡಿ ಇಷ್ಟು ಗುಳ್ಳೆ ಇರುತ್ತೆ. ಈ ಗುಳ್ಳೆ ಎಲ್ಲ ಕಡಿಮೆ ಆಗೋ ತನಕ ಅದನ್ನು ತಿರುಗಿಸ್ಬಾರ್ದು. ಒಂದು 2-3 ಸೆಕೆಂಡು ಹಾಗೆ ಬಿಟ್ಬಿಡಬೇಕು. ಬಿಟ್ಟಾದಮೇಲೆ ಈ ಥರ ತಿರುಗಿಸಿ ಹಾಕ್ಕೊಂಡು ಚೆನ್ನಾಗೆ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗೆ ರೋಸ್ಟ್ ಮಾಡಿಕೊಂಡು ಎಲ್ಲ ಕಡೆನೂ ತೆಕ್ಕೊಳ್ಳೋಣ. ಕಬಾಬ್ನ ಸುಲಭವಾಗಿ ಮಾಡುವಂಥ ಕಬಾಬು. ನೀವು ಯಾವುದೇ ಪ್ಯಾಕೆಟ್ ಬಳಸಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ತೇಜು ಅವರ ಕಬಾಬ್ ಪುಡಿ ಬಳಸಿದ್ದೀನಿ. ಇನ್ನೊಂದು ಸ್ಟೆಪ್ಪಲ್ಲಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಬಿಡಿಯಾಗಿ ದೂರವಾಗಿ ಹಾಕಬೇಕು. ಈ ಕಬಾಬ್ನ ಹಾಕಿದ ತಕ್ಷಣ ತುಂಬಾ ಗುಳ್ಳೆಗಳಿರುತ್ತೆ. ಆ ಗುಳ್ಳೆಗಳೆಲ್ಲ ಕಡಿಮೆ ಆಗೋ ತನಕ ಅದನ್ನು ತಿರುಗಿಸ್ಬಾರ್ದು, ಹಾಗೆ ಬಿಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೈ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ಸೆಕೆಂಡ್ ಬಿಟ್ಟು ಆದಮೇಲೆ ಚೌಟ್ ಹಾಕಿ ತಿರುಗಿಸ್ಬೇಕು. ನೋಡಿ ಈಗ ಗುಳ್ಳೆ ಆಲ್ಮೋಸ್ಟ್ ಕಡಿಮೆ ಆಗಿದೆ. ಈ ಟೈಮಲ್ಲಿ 40-45% ಬೆಂದಿದೆ ಅಂತ ಇದನ್ನು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಕೊಂಡಾದಮೇಲೆ ತೆಕ್ಕೊಂಡ್ರೆ ರೆಡಿ ಆಯಿತು ಕಬಾಬು. ಬಿಸಿ ಕಬಾಬು ಬಿರಿಯಾನಿ ರೆಡಿಯಾಗಿದೆ. ನಿಮಗೆ ನನ್ನ ವಿಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಸಿ ಕಬಾಬು ಬಿರಿಯಾನಿ ಜೊತೆ ಒಳ್ಳೆ ಕಾಂಬಿನೇಷನು. ಭಾನುವಾರದ ಸ್ಪೆಷಲ್ ದೊನ್ನೆ ಬಿರಿಯಾನಿ ಮತ್ತು ಕಬಾಬು ರೆಡಿಯಾಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ವಿಡಿಯೋಸ್ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.